Greetings to you all in the loving name of our Lord and Savior Jesus Christ. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯುಳ್ಳ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ಸ್ವಾಗತವನ್ನು ಕೋರುವವನಾಗಿದ್ದೇನೆ. It's always a blessing to be in the presence of God. ದೇವರ ಪ್ರಸನ್ನತೆಯಲ್ಲಿ ಕಾಣಲ್ಪಡುವುದು ಒಂದು ಆಶೀರ್ವಾದವಾಗಿದೆ. Hallelujah. ಹಲ್ಲೆಲೂಯಾ. Because our God is in the midst of us. ಯಾಕೆಂದರೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. And today's topic is prepare a way for the Lord in the wilderness. ಈ ಒಂದು ದಿನದ ಸಂದೇಶದ ಶೀರ್ಷಿಕೆಯು ದೇವರಿಗಾಗಿ ಮಾರ್ಗವನ್ನು ಅರಣ್ಯದಲ್ಲಿ ಸಿದ್ಧ ಮಾಡಿರಿ ಎಂಬುದಾಗಿ. Hallelujah. ಹಲ್ಲೆಲೂಯಾ. It's not making a way in cities and towns and urbans or a pleasant area. But the word of God says, prepare your way in the wilderness and in deserts, high hills and low valleys and rough terrain. Prepare your way. ಇಲ್ಲಿ ಯಾವುದೇ ಸರಾಗವಾಗಿರುವಂತ ಸರಳವಾಗಿರುವಂತ ಸಮಭೂಮಿಯಾಗಿರುವಂತ ಮಾರ್ಗವನ್ನು ಸಿದ್ಧ ಮಾಡಿರಿ ಎಂಬುದಾಗಿ ಹೇಳುತ್ತಾ ಇಲ್ಲ. ಇಲ್ಲಿ ಹೇಳುತ್ತಾ ಇರುವಂತದ್ದು ಅರಣ್ಯದಲ್ಲಿಯೂ ಮರುಭೂಮಿಯಲ್ಲಿಯೂ ಹಳ್ಳ ತಗ್ಗುಗಳು ಬೆಟ್ಟಗಳು ತುಂಬಿರುವಂತ ಸ್ಥಳಗಳಲ್ಲಿ ದೇವರಿಗೆ ಮಾರ್ಗವನ್ನು ಸಿದ್ಧ ಮಾಡಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. Isaiah chapter 40 verse 3 and 4 says, a voice of one calling in the wilderness, prepare the way for the Lord. Make straight in the desert a highway for our Lord. Every valley shall be raised up, and every mountain and hills made low. A rough ground shall become a level, the rugged places a plain. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು. Hallelujah. Hallelujah. We all know what is, most of us, those who are reading Bible, they know what is the meaning of a wilderness or desert. ಸತ್ಯವೇದವನ್ನು ಓದುವಂತವರಿಗೆ ಇಲ್ಲಿ ಮರುಭೂಮಿ ಅರಣ್ಯದ ಮಾರ್ಗ ಎಂದು ಹೇಳುವುದಾದ್ರೆ ಏನು ಎಂಬುದಾಗಿ ಗೊತ್ತಿರುತ್ತದೆ. Wilderness or desert refers to a tough time in our lives. ಇಲ್ಲಿ ಮರುಭೂಮಿ ಎಂದು ಹೇಳಬೇಕಾದರೆ ಅದು ನಮ್ಮ ಜೀವನದ ಬಹಳ ಕಠಿಣ ಪರಿಸ್ಥಿತಿಯನ್ನು ಸೂಚಿಸುವಂತದ್ದಾಗಿದೆ. One has to pass through discomforts, trials, testings. ಒಬ್ಬ ವ್ಯಕ್ತಿಯು ಆ ಒಂದು ಸಮಯದಲ್ಲಿ ತನ್ನ ಜೀವಿತದಲ್ಲಿ ಅನೇಕ ರೀತಿಯಾದಂತಹ ಕಷ್ಟ ಸಂಕಟಗಳಲ್ಲಿ ಹಾದು ಹೋಗಬೇಕಾಗುತ್ತದೆ. We don't experience pleasant things, entertainment, joyful atmosphere in desert or in wilderness. ನಾವು ಅರಣ್ಯ ಮಾರ್ಗದಲ್ಲಿ ಇಲ್ಲವೇ ಮರುಭೂಮಿಯಲ್ಲಿ ನಮಗೆ ಇರುವ ಆ ಒಂದು ಸಮಯದಲ್ಲಿ ಸಂತೋಷವನ್ನು ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. The desert time or the wilderness experience refers to the spiritual attack or trials in your spiritual life, temptation that we pass through. ನಮಗೆ ನಮ್ಮ ಜೀವಿತದಲ್ಲಿ ಮರುಭೂಮಿಯ ಇಲ್ಲವೇ ಅರಣ್ಯದ ಮಾರ್ಗವನ್ನು ಹಾದು ಹೋಗುತ್ತಾ ಇದ್ದೇವೆ ಎಂದು ಹೇಳುವುದಾದರೆ ಅದು ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂತ ಕಷ್ಟಕರವಾದಂಥ ಯಾವುದೇ ವಿಧವಾದಂಥ ಸಂತೋಷವಿಲ್ಲದೆ ಇರುವಂತ ಆ ಒಂದು ಸಮಯವನ್ನು ಸೂಚಿಸುವಂತದಾಗಿ ಕಾಣಲ್ಪಡುತ್ತದೆ. In literal terms, it is a quality testing. It's a quality testing for every Christians. ಇಲ್ಲಿ ನಿಜಕ್ಕೂ ಇದರ ಅರ್ಥವನ್ನು ಗಮನಿಸಿ ನೋಡಬೇಕಾದರೆ ಆ ಒಂದು ಮಾರ್ಗದಲ್ಲಿ ಹಾದು ಹೋಗುವಂತವರಿಗೆ ಕ್ರೈಸ್ತರಿಗೆ ಬಹುತೇಕವಾಗಿ ಇದು ಒಂದು ಪರೀಕ್ಷೆಯ ಸಮಯವಾಗಿ ಕಾಣಲ್ಪಡುತ್ತದೆ. Hallelujah. Hallelujah. Every product which is produced to the specification undergoes a test,
a test for acceptance. ಪ್ರತಿಯೊಂದು ವಸ್ತುವು ಉತ್ಪಾದನೆಯಾದ ನಂತರ ಅದು ಹೊರಗೆ ಬಿಡುವುದಕ್ಕೆ ಮುಂಚೆ ಒಂದು ಪರೀಕ್ಷೆಗೆ ಒಳಪಡಿಸುತ್ತಾರೆ. So that the testing time, the trial time is the wilderness experience, a desert. ಹಾಗಾದರೆ ಆ ಒಂದು ಪರೀಕ್ಷೆಯ ಸಮಯವೇ ನಮ್ಮ ಜೀವಿತದಲ್ಲಿ ಒಂದು ಮರುಭೂಮಿಯ ಅನುಭವವಾಗಿ ಕಾಣಲ್ಪಡುತ್ತದೆ. When Israel people were saved from Egypt, God brought them through wilderness to Palestine. ಇಸ್ರಾಯೇಲ್ಯರನ್ನು ದೇವರು ಐಗುಪ್ತದಿಂದ ಹೊರಗೆ ತರುವಂತ ಸಮಯದಲ್ಲಿ ಅವರನ್ನು ಪಾಲಸ್ತೀನ ದೇಶದಲ್ಲಿ ಹಾದು ಹೋಗುವಂತೆ ಮಾಡಿದನು. Before taking them to Palestine, they were tested in wilderness. ಅವರು ಪಾಲಸ್ತೀನ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಪರೀಕ್ಷೆಗೆ ಒಳಗಾದರು. And everyone thought after leaving Egypt, they can straight away go to Palestine. ಅವರು ತಿಳಿದುಕೊಂಡಿದ್ದಂಥದ್ದು ಇಲ್ಲಿ ಐಗುಪ್ತವನ್ನು ಬಿಟ್ಟ ತಕ್ಷಣ ಅವರು ಹೋಗಿ ತಾವು ಸೇರಬೇಕಾದಂತಹ ಆ ಒಂದು ಪಾಲಸ್ತೀನ ದೇಶಕ್ಕೆ ಹೋಗಿ ಸೇರುವರು ಎಂಬುದಾಗಿ ತಿಳಿದುಕೊಂಡಿದ್ದರು. Oh, the longing heart wants honey and the milk flowing land. ಅವರ ಹಾತೊರೆಯುತ್ತಿದ್ದಂತ ಹೃದಯವು ಅವರಿಗೆ ಹಾಲು ಜೇನು ಹರಿಯುವಂತ ದೇಶವು ಬೇಕಾಗಿತ್ತು. But lo, they have been, put into test in wilderness, whether they'll pass through. ಅವರು ಹಾದು ಹೋಗುತ್ತಿದ್ದಂತ ಆ ಒಂದು ಸಮಯದಲ್ಲಿ ಅವರು ಪರೀಕ್ಷೆಗೆ ಒಳಪಡುತ್ತಾರೆ. In wilderness, in desert, can you make your way for God? ಆ ಒಂದು ಅರಣ್ಯದಲ್ಲಿ ಮರುಭೂಮಿಯಲ್ಲಿ ದೇವರಿಗಾಗಿ ಮಾರ್ಗವನ್ನು ಉಂಟು ಮಾಡುವುದಕ್ಕೆ ನಿನ್ನಿಂದ ಸಾಧ್ಯ ಉಂಟು. Will there be a connection between you and the God in wilderness and in desert? ಆ ಒಂದು ಮರುಭೂಮಿಯಲ್ಲಿ ಮತ್ತು ಅರಣ್ಯದಲ್ಲಿ ನಿನಗೂ ದೇವರಿಗೂ ಒಂದು ಸಂಬಂಧವು ಕಾಣಲ್ಪಡುತ್ತಾ ಇರ್ತಾ ಇದೆಯಾ? If you do not make your way, ನೀನು ಮಾರ್ಗವನ್ನು ಉಂಟು ಮಾಡದೆ ಹೋದ್ರೆ how do you expect God to come to you? ದೇವರು ನಿನ್ನ ಬಳಿಗೆ ಬರುವುದಕ್ಕೆ ಹೇಗೆ ನೀನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಉಂಟು? Israel people miserably failed in wilderness. ಅವರು ಅರಣ್ಯ ಮಾರ್ಗದಲ್ಲಿ ಇಸ್ರಾಯೇಲ್ಯರು ಸೋತು ಹೋದರು ದೇವರು ಕೊಟ್ಟಂತ ಪರೀಕ್ಷೆಗಳಲ್ಲಿ. And they have to pass through the wilderness for 40 years, because they did not, many a time they did not make a way in the wilderness. ಅವರು ಅನೇಕ ವೇಳೆಗಳಲ್ಲಿ ಅರಣ್ಯ ಮಾರ್ಗದಲ್ಲಿ ದೇವರಿಗೆ ಮಾರ್ಗವನ್ನು ಉಂಟು ಮಾಡದ ಕಾರಣದಿಂದ, ದೇವರ ಮಾತಿಗೆ ವಿಧೇಯರಾಗದೆ ಇರೋದ್ರಿಂದ ಅವರು ಆ ಒಂದು ದೇಶವನ್ನು ಸೇರುವುದಕ್ಕೆ 40 ವರ್ಷಗಳು ಅಡವಿಯಲ್ಲಿ ಪ್ರಯಾಣ ಮಾಡಬೇಕಾಯಿತು. They rebelled against God, they murmur against God. ಅವರು ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಟುತ್ತಾ ಆತನಿಗೆ ವಿರುದ್ಧವಾಗಿ ಆತನಿಗೆ ಕೋಪವನ್ನು ಎಬ್ಬಿಸುತ್ತಾ ಇದ್ದರು. Oh, the voice says, make your way in the wilderness, my dear friend. ಆ ಒಂದು ವಾಣಿಯು ಹೇಳುತ್ತಾ ಇದೆ, ಅರಣ್ಯ ಮಾರ್ಗದಲ್ಲಿ ದೇವರಿಗೆಂದು ಮಾರ್ಗವನ್ನು ಉಂಟು ಮಾಡಿರಿ. Oh, wilderness experience is not just testing time, but it is a time to encounter the God of the universe. ಆ ಒಂದು ಅಡವಿಯ ಮಾರ್ಗ ಎಂದು ಹೇಳುವುದಾದ್ರೆ ಅದು ಬರೀ ಪರೀಕ್ಷೆಯ ಸಮಯವಲ್ಲ, ಈ ಒಂದು ವಿಶ್ವವನ್ನೇ ಸೃಷ್ಟಿ ಮಾಡಿದಂತ ದೇವರನ್ನು ಭೇಟಿ ಮಾಡುವಂತ ಒಂದು ಸಮಯವಾಗಿ ಕಾಣಲ್ಪಡುತ್ತದೆ. Oh, it is a time to bring you closer to God. ಈ ಒಂದು ಸಮಯದಲ್ಲಿಯೇ ನೀನು ದೇವರಿಗೆ ಹತ್ತಿರವಾಗಿ ನಡೆಯುವಂತದ್ದಾಗಿದೆ. It is a time that you experience the miracles of God. ನೀನು ದೇವರ ಅದ್ಭುತಗಳನ್ನು ಅನುಭವಿಸುವಂತ ಸಮಯವಾಗಿ ಕಾಣಲ್ಪಡುತ್ತದೆ. If you do not make a way for God, my dear friend, ನೀನು ದೇವರಿಗೆ ಮಾರ್ಗವನ್ನು ಉಂಟು ಮಾಡದೆ ಹೋದ್ರೆ, when we fail in this test, my dear friend, you have to continue to be in the testing. ನೀನು ಪರೀಕ್ಷೆಯಲ್ಲಿ ಸೋತು ಹೋಗುತ್ತಾ ಇರುವುದಾದರೆ ಆ ಒಂದು ಪರೀಕ್ಷೆಯಲ್ಲಿಯೇ ನೀನು ಇರಬೇಕಾಗುತ್ತದೆ. Every Christian passed through this wilderness experience, the desert experience. ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಜೀವಿತದಲ್ಲಿ ಅಡವಿಯ ಮಾರ್ಗದಲ್ಲಿಯೂ ಮರುಭೂಮಿಯ ಮಾರ್ಗದಲ್ಲಿಯೂ ಹಾದು ಹೋಗುವಂತ ಪರಿಸ್ಥಿತಿ ಇರುತ್ತದೆ. Elijah passed through that. ಎಲೀಷನು ಹಾದು ಹೋದನು.
literally passed through the desert. ಎಲೀಷನು ನಿಜಕ್ಕೂ ಅರಣ್ಯದ ಮಾರ್ಗದಲ್ಲಿ ಹಾದು ಹೋದನು. Oh, 40 days he ran for his life. ಆತನು ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ 40 ದಿನಗಳು ಓಡುತ್ತಾನೆ. He cursed his life saying, why I am born? ಆತನು ನಾನು ಯಾಕೆ ಹುಟ್ಟಿದ್ದೇನೆ ಎಂಬುದಾಗಿ ಕೇಳುವಂತ ಪರಿಸ್ಥಿತಿಯಲ್ಲಿಲ್ಲ. But the end he reached Horeb. It's a place of God. He made a way for God in his life. ಆತನು ಕೊನೆಯದಾಗಿ ಹೋರೇಬ್ ಎಂದು ಹೇಳುವಂತ ದೇವಗಿರಿಯನ್ನು ಮುಟ್ಟುತ್ತಾನೆ. ಹಾಗಾದರೆ ತನ್ನ ಜೀವಿತದಲ್ಲಿ ದೇವರಿಗೆ ಮಾರ್ಗವನ್ನು ಉಂಟು ಮಾಡಿದನು. Oh, my dear friend, even our Savior Lord Jesus Christ has passed through this wilderness experience. ಇದೇ ರೀತಿಯಾಗಿ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಸಹ ತನ್ನ ಜೀವಿತದಲ್ಲಿ ಈ ಒಂದು ಅರಣ್ಯ ಮಾರ್ಗದಲ್ಲಿ ಹಾದು ಹೋದನು. Oh, after the baptism experience, after the Holy Ghost descended upon him, he did not go to the urban area or a city area to start preaching. ಆತನ ಮೇಲೆ ಆತನ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಪವಿತ್ರಾತ್ಮನ ಆತನ ಮೇಲೆ ಇಳಿದ ತಕ್ಷಣ ಆತನು ಹೋಗಿ ಯಾವುದೋ ನಗರಗಳಿಗೋ ಹಳ್ಳಿಗಳಿಗೋ ಹೋಗಿ ದೇವರ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಪ್ರಾರಂಭಿಸಲಿಲ್ಲ. You may have a spiritual ills, you have spiritual experience, my dear friend, but still you have to pass through the wilderness, the desert experience. ನಿನ್ನ ಜೀವಿತದಲ್ಲಿ ನಿನಗೆ ಆತ್ಮಿಕವಾದಂತ ಅನುಭವವು ಪವಿತ್ರಾತ್ಮನ ಹೊರಗೂ ಕಾಣಲ್ಪಡಬಹುದು. ಆದರೂ ಸಹ ನಿನ್ನ ಜೀವಿತದಲ್ಲಿ ನೀನು ಪರೀಕ್ಷೆಯನ್ನು ಅಡವಿಯ ಮಾರ್ಗದಲ್ಲಿ ಹಾದು ಹೋಗಿ ಅನುಭವಿಸಬೇಕಾಗಿದೆ. Oh, when you pass through the desert, the wilderness, ನೀನು ಅರಣ್ಯದ ಮಾರ್ಗದಲ್ಲಿ ಹಾದು ಹೋಗುವಾಗ make that experience, wilderness experience, to make your way for your Lord. ಆ ಒಂದು ಅರಣ್ಯದ ಮಾರ್ಗದ ಅನುಭವದಲ್ಲಿಯೂ ಸಹ ದೇವರಿಗೆ ಮಾರ್ಗವನ್ನು ಉಂಟು ಮಾಡುವುದನ್ನು ತಿಳಿದುಕೋ. Hallelujah. 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 And Bible very clearly says, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, every valley shall be raised and every mountain and hill made low. ಅಲ್ಲಿ ಎಲ್ಲಾ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. There are ups and downs in our lives. ನಮ್ಮ ಜೀವಿತದಲ್ಲಿ ಉಬ್ಬು ತಗ್ಗುಗಳು ಉಂಟು. There are experience, hill experience, there are valleys experience. ನಮ್ಮ ಜೀವಿತದಲ್ಲಿ ಬೆಟ್ಟದ ಅನುಭವ ಮತ್ತು ಕಣಿವೆಯ ಅನುಭವವು ಉಂಟು. Sometimes we'll be flying high with all good experiences, enjoyment, happiness and spiritual gifts, so many things. ಕೆಲವು ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ಆತ್ಮಿಕ ವರಗಳಿಂದ ಬೇರೆ ಅನೇಕ ಕಾರ್ಯಗಳಿಂದ ತುಂಬಲ್ಪಟ್ಟು ಸಂತೋಷದಿಂದ ಮೇಲಕ್ಕೆ ಹಾರುತ್ತಾ ಇರ್ತೇವೆ. But sometimes we have to pass through valleys where you don't even feel the experience, feel the presence of a God. You may sometimes feel that you are deserted and God left you out. ಇನ್ನು ಕೆಲವು ವೇಳೆಗಳಲ್ಲಿ ನಾವು ಆ ಒಂದು ಕಣಿವೆಯ ಅನುಭವದಲ್ಲಿ ಹಾದು ಹೋಗಬೇಕಾಗಿದೆ. ಆ ಒಂದು ಸಮಯವನ್ನು ನಾವು ಎದುರು ನೋಡೇ ಇರುವುದಿಲ್ಲ, ಅದನ್ನು ಅನುಭವಿಸುವುದಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಆ ಒಂದು ಅನುಭವವು ನಮ್ಮ ಜೀವಿತದಲ್ಲಿ ಬರುತ್ತದೆ. ಆ ಒಂದು ಸಮಯದಲ್ಲಿ ದೇವರು ಒಂದು ವೇಳೆ ನನ್ನನ್ನು ಬಿಟ್ಟಿದ್ದಾನೋ ಎನ್ನುವಂತ ಒಂದು ಪ್ರಶ್ನೆಯು ನಮ್ಮಲ್ಲಿ ಬರುತ್ತದೆ. Oh, there are times when you pray, God hears immediately, and immediately your prayers are answered. God grants whatever the supplication you make to God. ಕೆಲವು ವೇಳೆಗಳಲ್ಲಿ ನಿನ್ನ ಜೀವಿತದಲ್ಲಿ ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಾಗ, ಮೊರೆ ಇಡುವಂತ ಸಮಯದಲ್ಲಿ ಕೇಳಿದ ತಕ್ಷಣ ಆತನ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೆ ಬೇಕಾಗಿರುವುದನ್ನು ದಯಪಾಲಿಸಿದ್ದಾನೆ. But there are times you find that your prayers are not heard. There is no response from God. ಆದರೆ ಇನ್ನು ಕೆಲವು ವೇಳೆಗಳಲ್ಲಿ ನಿನ್ನ ಪ್ರಾರ್ಥನೆಯು ಕೇಳಲ್ಪಡದೆ ಆ ಒಂದು ಪ್ರಾರ್ಥನೆಗೆ ಉತ್ತರವು ದೊರೆಯದೇ ಇರುವುದು ಕಂಡು ಬರುತ್ತದೆ. The hills and the valleys have to be made straight. Make your way. When you are flying high, my dear friend, when you are going down in your life, make a straight way to God. ನೀನು ಮೇಲಕ್ಕೆ ಹಾರುತ್ತಾ ಇದ್ದು ಕೆಳಕ್ಕೆ ಹೋಗುವಂತ ಸಮಯದಲ್ಲಿ, ಅಡವಿಯ ಮಾರ್ಗದಲ್ಲಿ ಕಣಿವೆಯಲ್ಲಿ ಸಂಚರಿಸುವಂತ ಸಮಯದಲ್ಲಿ ಆ ಒಂದು ಮಾರ್ಗದಲ್ಲಿ ದೇವರಿಗೋಸ್ಕರ ಮಾರ್ಗವನ್ನು ಉಂಟು ಮಾಡಿರಿ. The rough ground should be made, level,
and the rugged places should be made plain ground. What you cannot crack, what you cannot solve, the problems you cannot solve, the issues that coming before you may be a rough terrain, it's like a hard nut to crack. ನಮ್ಮ ಮುಂದೆ ಕಾಣಲ್ಪಡುವಂತ ಕೊರಕಲ ನೆಲವು ಸಮವಾಗುವುದು ಅಂದ್ರೆ ಅದನ್ನು ಸಮ ಮಾಡಬೇಕಾಗಿದೆ. ನಮಗೆ ಒಂದು ವೇಳೆ ಆ ಒಂದು ನೆಲವನ್ನು ಒಡೆದು ಹದಗೊಳಿಸಿ ಮಾರ್ಗವನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೂ ಸಹ ಅದನ್ನು ದೇವರಿಗೋಸ್ಕರ ನಾವು ಸಿದ್ಧ ಮಾಡಬೇಕಾಗಿದೆ. Hallelujah. Hallelujah. When you find that problems continuing, whatever you do, still it continues. You're not able to solve the problem. You feel the pain everywhere. And how can I solve? Some people say, oh, enough. I cannot solve this problem. I have to die with it. ಎಲ್ಲ ಕಡೆಗಳಲ್ಲಿಯೂ ಸಮಸ್ಯೆಗಳಿಂದ ನಾನು ಮುಳುಗಿ ಹೋಗಿದ್ದೇನೆ. ಅದನ್ನು ನನ್ನಿಂದ ತೊಲಗಿಸುವುದಕ್ಕೆ ಇಲ್ಲವೇ ನೀಗಿಸುವುದಕ್ಕೆ ಪರಿಹರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕಡೆಗಳಿಂದ ಈ ರೀತಿ ಸಮಸ್ಯೆಗಳಿಂದ ಆವರಿಸಿಕೊಂಡಿದ್ದೇನೆ ಎಂಬುದಾಗಿ ನೀನು ಹೇಳ್ತಾ ಇರಬಹುದು. The voice says, oh, when you pass through the rough ground and a tough terrain, make a highway for our Lord. ಆದ್ರೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಆ ರೀತಿಯಾದಂತ ಅಡವಿಯ ಮಾರ್ಗದಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ದೇವರಿಗಾಗಿ ರಾಜಮಾರ್ಗವನ್ನು ಸಿದ್ಧ ಮಾಡಿರಿ ಎಂಬುದಾಗಿ. Hello, whatever the experience is, maybe it's a wilderness experience, maybe a desert, maybe a hill, maybe a valley, maybe a rough place, maybe a tough situation, make a way for your Lord. ನಿನಗೆ ಆ ಒಂದು ಮಾರ್ಗವು ಅಡವಿಯ ಮಾರ್ಗವಾಗಿರಬಹುದು, ಮರುಭೂಮಿಯ ಮಾರ್ಗವಾಗಿರಬಹುದು, ಕಷ್ಟದ ಸಂಕಟದ ವೇದನೆಯ ಮಾರ್ಗವಾಗಿರಬಹುದು. ಆ ಒಂದು ಮಾರ್ಗವು ಕೊರಕಲಾಗಿಯೂ ಮತ್ತು ನಿನ್ನಿಂದ ಅದನ್ನು ಸರಿಪಡಿಸಲು ಸಾಧ್ಯವಾಗದೆ ಇರುವಂತ ಒಂದು ಕಠಿಣವಾದಂತ ಮಾರ್ಗವಾಗಿ ಕಾಣಲ್ಪಟ್ಟರೂ ಸಹ ನಿನ್ನ ದೇವರಿಗಾಗಿ ನೀನು ಮಾರ್ಗವನ್ನು ಸಿದ್ಧ ಮಾಡು. David was running away from Saul. ದಾವೀದನು ಸೌಲನಿಂದ ಓಡಿ ಹೋಗುತ್ತಾ ಇದ್ದನು. It was a wilderness experience for David. Though he was anointed as a king, my dear friend, he was not enjoying the palace. He was not enjoying the entertainment. He was not enjoying any good food. He was running away for his life from Saul. ಅಲ್ಲಿ ದಾವೀದನು ಒಬ್ಬ ಅರಸನನ್ನಾಗಿ ಅಭಿಷೇಕ ಹೊಂದಿದ್ದರೂ ಸರಿ, ತಾನು ತನ್ನ ಪ್ರಾಣಕ್ಕಾಗಿ ಸೌಲನಿಂದ ಓಡಿ ಹೋಗುತ್ತಾ ಇದ್ದನು. ಅರಮನೆಯ ಯಾವುದೇ ವಿಧವಾದಂತ ಸುಖದ ಸುಪ್ಪತ್ತಿಗೆಯಲ್ಲಿ ಕಾಣಲ್ಪಡಲಿಲ್ಲ. ಅರಮನೆಯ ಸೌಕರ್ಯದಲ್ಲಿಯೂ ಊಟೋಪಚಾರದಲ್ಲಿಯೂ ರಾಜ ಭೋಜನದಲ್ಲಿಯೂ ವಸ್ತ್ರ ಒಡವೆಗಳನ್ನು ಧರಿಸಿಕೊಳ್ಳುವುದರಲ್ಲಿಯೂ ಸಂತೋಷವುಳ್ಳವನಾಗಿ ಕಾಣಲ್ಪಡದೆ ತನ್ನ ಮುಂದೆ ಕಾಣಲ್ಪಡುವಂತ ಸೌಲನಿಗೆ ಹೆದರಿ ಓಡುತ್ತಾ ಇದ್ದನು. Oh, one time it was an ill experience for him. People praised what Saul killed is 1,000, but what David killed is 10,000. Oh, the ladies and the girls, the people in that area, they praised David. So he went up the hill, experience of a hill. He was enjoying that time. ಒಂದು ದಿನದಲ್ಲಿ ದಾವೀದನನ್ನು ಆ ಒಂದು ನಗರದ ಜನರು ಸೌಲನು ಕೊಂದದ್ದು 1000, ದಾವೀದನನ್ನು ಕೊಂದದ್ದು 10,000 ಎಂಬುದಾಗಿ ಹೇಳಿ ಅವನನ್ನು ಹೊಗಳಿ ಹೆಚ್ಚು ಜನರು ಆತನ ಹಿಂದೆ ಹೋದರು. ಆದರೂ ಸಹ ಈ ದಿನದಲ್ಲಿ ಆ ಒಂದು ಸಮಯದಲ್ಲಿ ದಾವೀದನಿಗೆ ಅದು ಬೆಟ್ಟದ ಅನುಭವವಾಗಿದ್ದು ತನ್ನ ಜೀವಿತದಲ್ಲಿ ಮೇಲಕ್ಕೆ ಹಾರಾಡುವಂತ ಅನುಭವದಲ್ಲಿ ಸಂತೋಷವುಳ್ಳವನಾಗಿ ಕಂಡು ಬರ್ತಾನೆ. But now he was running away from hills to valleys to the caves. He was living in caves to save himself. ಆದರೆ ಈಗಲಾದರೂ ದಾವೀದನು ಸೌಲನಿಗೆ ಹೆದರಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಗವಿಗಳಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾನೆ. The voice says, when you pass through hills and valleys, make a highway for your Lord. ಆದರೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಅರಣ್ಯದಲ್ಲಿ ದೇವರಿಗೆ ಮಾರ್ಗವನ್ನು, ಅಡವಿಯಲ್ಲಿ ದೇವರಿಗೆ ರಾಜ್ಯ ಮಾರ್ಗವನ್ನು ಸಿದ್ಧ ಮಾಡಿರಿ ಎಂಬುದಾಗಿ. Oh, we see lot of songs which David wrote
they were when he was running away. He composed so many songs praising God in the caves when he was running away from Saul, when he was filled with pressure every side and he was have a fear for his life. That time, the songs of praising God, a thanksgiving praisings to God, everything that he composed. ದಾವೀದನ ಜೀವಿತದಲ್ಲಿ ಗಮನಿಸಿ ನೋಡಬೇಕಾದರೆ ಆತನು ಅನೇಕ ವೇಳೆಗಳಲ್ಲಿ ಹೆದರಿ ಓಡಿ ಗವಿಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದನು. ಮಾತ್ರವಲ್ಲದೆ ಅನೇಕ ಕಡೆಗಳಿಂದ ಒತ್ತಡವು ಬರುವಂತಹ ಸಮಯದಲ್ಲಿ ಆತನು ಅನೇಕ ಕೀರ್ತನೆಗಳನ್ನು ಬರೆದನು. ಕೀರ್ತನೆಗಳು ಬರೆದದ್ದು ದೇವರನ್ನು ಸ್ತುತಿಸಿ ಹಾಡುವಂತಹ ಕೀರ್ತನೆಗಳನ್ನು, ಅನೇಕ ಕೀರ್ತನೆಗಳನ್ನು ಆತನು ಸಂತೋಷವಾಗಿರುವಂತಹ ಸಮಯದಲ್ಲೇ ಅಲ್ಲ, ಈ ರೀತಿಯಾಗಿ ಅಡವಿಯ ಮಾರ್ಗದಲ್ಲಿ ಸಂಚರಿಸುವಂತಹ ಸಮಯದಲ್ಲಿ, ತಾನು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವಂತಹ ಸಮಯದಲ್ಲಿ, ಗವಿಗಳಲ್ಲಿ ಬಚ್ಚಿಟ್ಟುಕೊಂಡು ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಆತನು ತನ್ನ ಪ್ರಾಣಕ್ಕಾಗಿ ಹೋರಾಡುವಂತಹ ಸಮಯದಲ್ಲಿ ದೇವರ ನಾಮವನ್ನು ಕುರಿತಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಹಾಡುತ್ತಾ ಹೆಚ್ಚಾದಂತ ಕೀರ್ತನೆಗಳನ್ನು ರಚಿಸಿದನು. Hallelujah. Hallelujah. I don't know your situation. ನಿಮ್ಮ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. You may be running away from the problems. ನೀವು ಒಂದು ವೇಳೆ ಸಮಸ್ಯೆಗಳಿಂದ ಓಡಿ ಹೋಗುತ್ತಾ ಇರಬಹುದು. You do not want to have a wilderness experience in your life. ನಿಮ್ಮ ಜೀವಿತದಲ್ಲಿ ಅಡವಿಯ ಮಾರ್ಗದ ಒಂದು ಅನುಭವವು ನಿಮಗೆ ಬೇಕಾಗಿರದೇ ಇರಬಹುದು. You may not like to have to be let down in your life. ನೀವು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೆಳಕ್ಕೆ ಬೀಳಬಾರದು ಎಂಬುದಾಗಿ ತಿಳಿದುಕೊಂಡಿರಬಹುದು. But my dear friend, ಆದರೆ ಪ್ರೀತಿಯುಳ್ಳ ಸ್ನೇಹಿತರೆ, at times we have to pass through wilderness, deserts, ups and downs, rough terrain in our lives. ನಮ್ಮ ಜೀವಿತದಲ್ಲಿ ಕೆಲವು ಸಮಯಗಳಲ್ಲಿ ಮರುಭೂಮಿಯಲ್ಲಿಯೋ, ಅಡವಿಯಲ್ಲಿಯೋ, ಹಳ್ಳಕೊಳ್ಳಗಳಲ್ಲಿಯೋ, ಬಯಲು ಸೀಮೆಗಳಲ್ಲಿಯೋ ಹಾದು ಹೋಗುವಂತ ಪರಿಸ್ಥಿತಿಯು ಬರುತ್ತದೆ. Oh, it is the requirement for the elect who is redeemed by God to the Holy Land. ಈ ಒಂದು ಕಾರ್ಯವು ದೇವರಿಂದ ಬಿಡಿಸಲ್ಪಟ್ಟಂತ ವ್ಯಕ್ತಿಗೆ ಬೇಕಾಗಿರುವಂತದ್ದಾಗಿದೆ. In Revelation chapter 12 verse 14 says, the first fruit, God's first fruits will likely to go into the physical wilderness at the end time. ಪ್ರಕಟಣೆಗಳ ಪುಸ್ತಕ 12ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. And see, it's hard time for us. ಇದು ನಮಗೆ ಬಹಳ ಕಷ್ಟಕರವಾದಂತ ಸಮಯ. A painful time, a suffering time. ನಮಗೆ ವೇದನೆಯನ್ನು ತರುವಂತ ಮತ್ತು ಕಷ್ಟಗಳನ್ನು ಕೊಡುವಂತ ಒಂದು ಸಮಯವಾಗಿ ಕಾಣಲ್ಪಡುತ್ತದೆ. It may be a surviving time. Oh, every day can I survive for the next day? ಪ್ರತಿ ದಿನವೂ ಈ ಒಂದು ದಿನದಲ್ಲಿ ಆದರೂ ನಾನು ಹೇಗಾದರೂ ನಾನು ಬಿಡಿಸಿಕೊಂಡು ಹೊರಗೆ ಬರುವೆನೋ ಎನ್ನುವಂತ ಒಂದು ಪರಿಸ್ಥಿತಿ. It may be your financial problem. ಒಂದು ವೇಳೆ ಇದು ನಿನ್ನ ಆರ್ಥಿಕ ಪರಿಸ್ಥಿತಿ ಆಗಿರಬಹುದು, a material problem, ಇಲ್ಲವೇ ವಾಸ್ತವಿಕವಾಗಿ ಕಾಣಲ್ಪಡುವಂತ ಪರಿಸ್ಥಿತಿ ಆಗಿರಬಹುದು, maybe a physical problem, maybe your sickness, ಒಂದು ವೇಳೆ ದೈಹಿಕವಾಗಿ ಕಾಣಲ್ಪಡುವಂತ ರೋಗ ರುಜಿನಗಳಾಗಿ ಕಾಣಲ್ಪಡಬಹುದು, maybe emotional burdens, ಒಂದು ವೇಳೆ ಭಾವುಕತೆಯ ಒಂದು ಭಾರವಾಗಿ ಕಾಣಲ್ಪಡಬಹುದು. oh, your flesh cries to die. ನಿನ್ನ ಒಂದು ಜೀವವು ಅಂದರೆ ಇಲ್ಲಿ ಕಾಣಲ್ಪಡುವಂತ ಈ ಒಂದು ದೇಹವು ಸಾಯುವುದಕ್ಕೆ ಅಂದರೆ ಇನ್ನೇನು ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಕೈ ಬಿಡಲ್ಪಡುವಂತ ಪರಿಸ್ಥಿತಿಗೆ ಬರುವಂತದ್ದಾಗಿದೆ. We are hard pressed on every side. Paul says we are hard pressed on every side but not crushed, perplexed but not in despair, persecuted not abandoned. We may be pressurized from all the sides. ನಾವು ಎಲ್ಲಾ ಕಡೆಗಳಿಂದ ದೊಬ್ಬಲ್ಪಟ್ಟು ಒತ್ತಡಕ್ಕೆ ಒಳಗಾಗಿರಬಹುದು. We may be perplexed, wondering what is happening around us. ನಮ್ಮ ಸುತ್ತಲೂ ಏನು ನಡೆಯುತ್ತಾ ಇದೆಯೋ ಎಂಬುದಾಗಿ ನಾವು ಆಶ್ಚರ್ಯದಿಂದ ಕಾಣುತ್ತಾ ಇರಬಹುದು. Oh, unnecessarily you are persecuted for no fault of yours. ನಿಮ್ಮ ಯಾವುದೇ ತಪ್ಪು ಇಲ್ಲದೆಯೂ ಸಹ ನೀವು ಹಿಂಸೆ ಪಡಿಸಲ್ಪಡ್ತಾ ಇದ್ದೀರಿ. You are abandoned and stuck down. ನೀವು ಕೈ ಬಿಡಲ್ಪಟ್ಟು ಕೆಳಕ್ಕೆ ದೊಬ್ಬಲ್ಪಟ್ಟಿದ್ದೀರಿ. But my dear friend,
ಆದರೂ ಪ್ರೀತಿಯುಳ್ಳ ಸ್ನೇಹಿತರೆ, make a way for the Lord in your life. ನಿನ್ನ ಜೀವಿತದಲ್ಲಿ ದೇವರಿಗಾಗಿ ಮಾರ್ಗವನ್ನು ಸಿದ್ಧ ಮಾಡಿರಿ. Hallelujah. Hallelujah. You have a surpassing power of a God in your life. ನಿನ್ನ ಜೀವಿತದಲ್ಲಿ ನಿನ್ನಲ್ಲಿ ಹಾದು ಹೋಗುವಂತ ದೇವರ ಒಂದು ಮಹತ್ವ ಉಳ್ಳಂತ ಬಲ ಉಂಟು. Isaiah chapter 40 verse 3 says, a voice of the one calling, prepare the way for the Lord in the wilderness, make straight highway for a God in the desert. Make a straight highway. Let God reach you fast, my dear friend. ಯೆಶಾಯ 43ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. Hallelujah. Hallelujah. Luke chapter 3 verse 5 also says, ಲೂಕ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, every valley shall be filled, and every mountain and hill will be made low. Crooked ways shall be made straight, and the rough ways smooth. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಡೊಂಕಾಗಿರುವಂತದ್ದು ನೀಟಾಗುವುದು, ಕೊರಕಲಾದ ದಾರಿಗಳು ಸಮವಾಗುವವು. Hallelujah. 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 We all know what it means by now, wilderness or deserts, ups and downs in our lives. ನಮ್ಮ ಜೀವಿತದಲ್ಲಿ ಇದುವರೆಗೂ ಈ ಒಂದು ಅರಣ್ಯದ ಮಾರ್ಗ, ತಗ್ಗು ಹಳ್ಳಗಳು ತುಂಬಿರುವಂತ ಮಾರ್ಗ ಎಂದು ಹೇಳುವುದಾದ್ರೆ ಏನು ಎಂಬುದಾಗಿ ಅರ್ಥವಾಗಿರಬಹುದು. But what to do during that time? ಆದರೆ ಆ ಒಂದು ಸಮಯದಲ್ಲಿ ನಾವೇನು ಮಾಡುವುದು? Bible very clearly says, make a way, highway for God. You are going through wilderness, desert area, ups and downs in your lives. It's a tough terrain, my dear friend. You cannot make it alone. ನೀನು ಆ ಒಂದು ಮಾರ್ಗದಲ್ಲಿ ಹೋಗುತ್ತಿರುವಾಗ ನಾನೇನು ಮಾಡಬೇಕೆಂಬುದಾಗಿ ಪ್ರಶ್ನಿಸುತ್ತಾ ಇರಬಹುದು. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ನೀನು ಕೊರಕಲಾದ ಮಾರ್ಗದಲ್ಲಿ ಹಾದು ಹೋಗುವಂತ ಸಮಯದಲ್ಲಿ, ಅರಣ್ಯದ ಮಾರ್ಗದಲ್ಲಿ ಹಾದು ಹೋಗುವಾಗ, ಮರುಭೂಮಿಯಲ್ಲಿ ಹಾದು ಹೋಗುವಾಗ ದೇವರಿಗಾಗಿ ಮಾರ್ಗವನ್ನು ಸಿದ್ಧ ಮಾಡಿರಿ. ಆದರೆ ಆ ಒಂದು ಮಾರ್ಗವನ್ನು ನಾವು ಮಾತ್ರವೇ ಸಿದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ. With our power, with our energy, with our knowledge, with our money, oh my dear friend, you can't make it. ನಾವು ನಮ್ಮ ಹಣದಿಂದ, ನಮ್ಮ ಬಲದಿಂದ, ನಮಗಿರುವಂತ ವಿದ್ಯಾರ್ಹತೆಯಿಂದ ಆ ಒಂದು ಮಾರ್ಗವನ್ನು ಸಿದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ. So you need God with you. ಹಾಗಾದರೆ ಅದಕ್ಕೆ ದೇವರು ನಿನ್ನ ಸಂಗಡ ಇರಬೇಕು. He should be with you, going along with you in the wilderness. ಆತನು ನಿನ್ನ ಸಂಗಡ ಮರುಭೂಮಿಯಲ್ಲಿ ನಡೆಯುವಂತವನಾಗಿ ಕಾಣಲ್ಪಡಬೇಕು. It's you who have to invite God in your life during that period. ಆ ಒಂದು ಸಮಯದಲ್ಲಿ ನೀನು ಮಾತ್ರವೇ ನಿನ್ನ ಜೀವಿತದಲ್ಲಿ ದೇವರು ನನ್ನ ಸಂಗಡ ನಡೆ ಎಂಬುದಾಗಿ ಕರೆಯಬೇಕಾಗಿದೆ. Unfortunately, some people during that time, when they pass through the wilderness, a desert, they rebel against God, they murmur against God. ಅನೇಕ ವೇಳೆಗಳಲ್ಲಿ ಜನರು ತಾವು ಅರಣ್ಯ ಮಾರ್ಗದಲ್ಲಿ ಮರುಭೂಮಿಯಲ್ಲಿ ನಡೆದು ಹೋಗುವಂತ ಸಮಯದಲ್ಲಿ ದೇವರನ್ನು ತನ್ನ ಜೀವಿತದಲ್ಲಿ ಕರೆಯುವುದಕ್ಕೆ ಬದಲಾಗಿ ಅವರು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುತ್ತಾರೆ, ಆತನಿಗೆ ವಿರುದ್ಧವಾಗಿ ಅವರು ಹೋರಾಡುವುದನ್ನು ನಾವು ಕಾಣುತ್ತೇವೆ. When God redeemed people of Israel from Egypt, He separated them from Egypt. ದೇವರು ಐಗುಪ್ತ್ಯದಿಂದ ತನ್ನ ಜನರನ್ನು ಕರೆದಂತ ಸಮಯದಲ್ಲಿ ಅವರನ್ನು ಐಗುಪ್ತ್ಯ ದೇಶದ ಜನರಿಂದ ಬೇರ್ಪಡಿಸಿದನು. He separated them. He brought them out of Egypt and made them to pass through the wilderness. ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆದುಕೊಂಡು ಬಂದು ಅವರಿಂದ ಬೇರ್ಪಡಿಸಿ ಅರಣ್ಯದ ಮಾರ್ಗದಲ್ಲಿ ಹಾದು ಹೋಗುವಂತೆ ಮಾಡಿದನು. My dear friend, when the Israeli people, when God brought them out of Egypt, they maybe physically came out of Egypt, but their mind was going back to Egypt. ಪ್ರೀತಿಯುಳ್ಳ ದೇವಜನರೇ, ದೇವರು ಆ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆತಂದಂತ ಸಮಯದಲ್ಲಿ ಅವರು ಒಂದು ವೇಳೆ ದೈಹಿಕವಾಗಿ ಅವರ ಶರೀರವು ಮಾತ್ರವೇ ಐಗುಪ್ತ ದೇಶದಿಂದ ಹೊರಗೆ ಬಂದಿದೆ ಹೊರತು ಅವರ ಮನಸ್ಸಿನ ಅಂತರಾಳದಲ್ಲಿ ಇನ್ನೂ ಐಗುಪ್ತದ ಆಲೋಚನೆಗಳು, ಅಲ್ಲಿ ನಡೆಯುವಂತ ಕಾರ್ಯಗಳೇ ಇವರ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು. Hallelujah. 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 God wants you to make a way. How?
separate yourself from Egyptian thinking, Egyptian style of living, Egyptian attitude. ದೇವರು ನಿಮ್ಮನ್ನು ಐಗುಪ್ತ ದೇಶದವರಿಂದ ಬೇರ್ಪಡಿಸುತ್ತಾನೆ ಎಂದು ಹೇಳುವುದಾದರೆ, ಆತನಿಗೆ ಮಾರ್ಗವನ್ನು ಸಿದ್ಧ ಮಾಡುವಂತ ಸಮಯದಲ್ಲಿ ನಾವು ಬೇರ್ಪಡಿಸಲ್ಪಟ್ಟಂತ ಜನರು ಆ ಒಂದು ಜನರ ಕಾರ್ಯಗಳಿಂದ ದೂರವಾಗಿದ್ದು, ಅವರ ನಡವಳಿಕೆ, ಅವರು ನಡೆದುಕೊಳ್ಳುವಂತ ರೀತಿ ನೀತಿಗಳು, ಎಲ್ಲಾ ಕಾರ್ಯಗಳನ್ನು, ಜೀವನ ಶೈಲಿ, ಮಾತನಾಡುವಂತ ಪ್ರಕಾರ ಎಲ್ಲವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಯಬೇಕಾಗಿದೆ. Hallelujah. Hallelujah. Separation. First of all, how can you make your way for God? Separate yourself from Egyptians, from the sinful country. ನೀವು ದೇವರಿಗೆ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕೆ ಹೇಗೆ ಸಾಧ್ಯ ಉಂಟು ಎಂದು ಹೇಳುವುದಾದರೆ, ಪಾಪ ತುಂಬಿರುವಂತ ಈ ಲೋಕದಿಂದ ನಿಮ್ಮನ್ನು ಬೇರ್ಪಡಿಸಿಕೊಳ್ಳಿರಿ. Hallelujah. Hallelujah. First John chapter 2 verse 15 to 17 very clearly says, First John chapter 2 verse 15 to 17 says, this Israel people, though left Egypt and they were guided and guarded and brought out by God, still their minds went back to Egypt only. ಇಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂತ ಇಸ್ರಾಯೇಲ್ಯರು ದೇವರಿಂದ ಬಿಡಿಸಲ್ಪಟ್ಟು ಆ ಒಂದು ದೇಶದಿಂದ ಹೊರಕ್ಕೆ ಕರೆದುಕೊಂಡು ಬಂದು ಅವರಿಂದ ಬೇರ್ಪಡಿಸಲ್ಪಟ್ಟರೂ ಸಹ ಅವರ ಮನಸ್ಸು ಐಗುಪ್ತ ದೇಶದಲ್ಲಿಯೇ ಕಂಡು ಬರುತ್ತದೆ. The lust of the flesh and the lust of the eyes and the pride of life was still with them. ಅಲ್ಲಿ ನಾವು ಗಮನಿಸಿ ನೋಡಬೇಕಾದ್ರೆ ಒಂದು ಯೋಹಾನನ ಪುಸ್ತಕದಲ್ಲಿ 2ನೇ ಅಧ್ಯಾಯ 15-17ನೇ ವಾಕ್ಯದವರೆಗೂ ಹೇಳಲ್ಪಟ್ಟಿದೆ, ಅವರಲ್ಲಿ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಕಾಣಲ್ಪಟ್ಟವು ಎಂಬುದಾಗಿ ಹೇಳಲ್ಪಟ್ಟಿದೆ. Hebrew chapter 11 verse 13 to 16 says, and truly if they had called to mind, Hebrew 11 13 to 16 says, if they are called to mind, remember, given mental real estate, the country from which they had come, they would have had opportunity to return. They would have opportunity to return. It means their mind all that time thinking to go back. ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳ ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವರು, ಅಂದರೆ ತಾವು ಬಿಟ್ಟು ಬಂದ ಕಾರ್ಯಗಳನ್ನು ಹಿಂತಿರುಗಿ ನೋಡುವಂತವರಾಗಿ ಕಾಣಲ್ಪಟ್ಟರು. The Egypt is always trying to call you back, my dear friend. ಐಗುಪ್ತವು ಯಾವಾಗಲೂ ನಿಮ್ಮನ್ನು ಕೈ ಬೀಸಿ ಮತ್ತೆ ಕರೆಯುವಂತದ್ದಾಗಿದೆ. The sin, the lust, the pride, this will always try to call you back to Egypt. ಅಲ್ಲಿ ಕಾಣಲ್ಪಡುವಂತ ಪಾಪವು, ತಾವು ಎಂದು ಹೇಳಲ್ಪಡುವಂತ ಬದುಕು ಬಾಳಿನ ಡಂಬವು ಎಲ್ಲವೂ ನಿಮ್ಮನ್ನು ಹಿಂತಿರುಗಿ ಬಾ ಎಂಬುದಾಗಿ ಕರೆಯುವಂತದ್ದಾಗಿದೆ. When they were passing through the wilderness, when they did not have water, what they say, they rebelled against God and saying that, why have you brought us to die in this wilderness without water? ಅವರು ಅರಣ್ಯ ಮಾರ್ಗದಲ್ಲಿ ಹಾದು ಹೋಗುತ್ತಿರುವಂತಹ ಸಮಯದಲ್ಲಿ ಕುಡಿಯುವುದಕ್ಕೆ ನೀರು ಇಲ್ಲದೆ ಇರುವಾಗ ನಮ್ಮನ್ನು ಸಾಯಿಸುವುದಕ್ಕೆ ಇಲ್ಲಿ ಕರೆದುಕೊಂಡು ಬಂದೆಯೇ ಎಂಬುದಾಗಿ ಮೋಶೆಗೆ ವಿರುದ್ಧವಾಗಿ ಅವರು ಮಾತಾಡುವುದನ್ನು ಕಾಣುತ್ತೇವೆ. Hallelujah. Hallelujah. Every time they face the hard things, sufferings or some pain, food, they said, oh, we want to have mutton, chicken. We had everything in Egypt, but here there's no chicken, no mutton. See, they were going back to Egypt all the time, thinking about Egypt. ಅವರು ಅರಣ್ಯ ಮಾರ್ಗದಲ್ಲಿ ಹೋಗುತ್ತಿರುವಂತ ಸಮಯದಲ್ಲಿ ತಾವು ಉಣ್ಣುವುದಕ್ಕೆ ಆಹಾರವು ಸರಿಯಾಗಿಲ್ಲ. ಐಗುಪ್ತ ದೇಶದಲ್ಲಿರುವಾಗ ಮಾಂಸದೂಟವನ್ನು ಭರ್ಜರಿಯಾಗಿ ಮಾಡ್ತಾ ಇದ್ದೆವು, ಆದರೆ ಇಲ್ಲಿ ನಮಗೆ ಆಹಾರ ಇಲ್ಲ ಎಂಬುದಾಗಿ ಎಲ್ಲಕ್ಕೂ ಅವರು ಐಗುಪ್ತ ದೇಶವನ್ನು ನೋಡಿ ಹಿಂತಿರುಗಿ ನೋಡುವುದನ್ನು ನಾವು ಗಮನಿಸುತ್ತೇವೆ. When you pass through wilderness, my dear friend, make a way for a God, not for the world. ನೀವು ಅರಣ್ಯ ಮಾರ್ಗದಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ದೇವರಿಗಾಗಿ ಮಾರ್ಗವನ್ನು ಸಿದ್ಧ ಮಾಡಿರಿ. Separate yourself. ನಿಮ್ಮನ್ನು ಸಂಪೂರ್ಣವಾಗಿ ಬೇರ್ಪಡಿಸಿಕೊಳ್ಳಿರಿ. You can't go back to the world and start sinning again.
ಏನು ಬಂದಿಲ್ಲ, ಕೆಲವು ಇರ್ತಾರಲ್ಲ, ಏನು ಬಸ್ ಚರ್ಚಿಗೆ ಬಂದು ಏನಾಯ್ತು, ನಮಗೆ ಏನು ಬಂದಿಲ್ಲ, ನಮಗೇನು ಕೊಟ್ಟಿಲ್ಲ, ದೇವ್ರೇನು ಕೊಟ್ಟರು, ನಮ್ಮ ಪ್ರಾರ್ಥನೆ ಏನು ಕೇಳಿಲ್ಲ, ಅದೇ ನಾನು ತಿರ್ಗಾ ಹೋಗ್ತೀನಿ. ಇಲ್ಲ, ದೇ ಆರ್ ಮೇಕಿಂಗ್ ಅ ವೇ ಫಾರ್ ಅ ಡೆವಿಲ್ ರಾದರ್ ದನ್ ಮೇಕಿಂಗ್ ಎ ವೇ ಫಾರ್ ಗಾಡ್. ಅವರು ದೇವರಿಗೆ ಮಾರ್ಗವನ್ನು ಉಂಟು ಮಾಡುವುದಕ್ಕೆ ಬದಲಾಗಿ ಸೈತಾನನಿಗೆ ಮಾರ್ಗವನ್ನು ಉಂಟು ಮಾಡುತ್ತಾರೆ. ದೇ ಕಾಂಪ್ರಮೈಸ್ ಟು ದ ವರ್ಲ್ಡ್. ಅವರು ಲೋಕಕ್ಕೆ ಸರಿಯಾಗಿ ನಡೆಯುವುದನ್ನು ನೋಡುತ್ತೇವೆ. The societal pressure, when it comes, when people pressure you around, you start thinking about doing things what you had done. ಸುತ್ತಲಿರುವಂತ ಜನರು, ಸಮಾಜವು ಒತ್ತಡವನ್ನು ಏರುವಂತ ಸಮಯದಲ್ಲಿ ನಾವು ಮೊದಲು ಏನು ಮಾಡುತ್ತಾ ಬಂದೆವೋ ಅದನ್ನೇ ಮಾಡುವುದಕ್ಕೆ ಪ್ರಾರಂಭಿಸುತ್ತೇವೆ. Romans chapter 12 verse 2 said, do not conform yourself to the world, but renew your mind day and day out. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. Hello my dear friend, this wilderness experience, why God, people question why. See, I told you, it's a time that you encounter with the God. It is not just a testing time, it is a meeting time with the God. ಈ ಒಂದು ಅರಣ್ಯದ ಮಾರ್ಗವು ನಮಗೆ ಯಾಕೆ ಬರಬೇಕೆಂಬುದಾಗಿ ಪ್ರಶ್ನಿಸುತ್ತಾರೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಇದು ಪರೀಕ್ಷೆಯ ಸಮಯವಲ್ಲ. ಈ ಒಂದು ಸಮಯದಲ್ಲಿಯೇ ನೀವು ದೇವರನ್ನು ಭೇಟಿ ಮಾಡುವಂತ ಸಮಯವಾಗಿದೆ. Oh, the God of heavens, coming to you. When you make a way, he's coming to you. You can encounter God. When Jacob was running away from his parents to save his life from his brother, that night he encountered God in his life. ಯಾಕೋಬನು ತನ್ನ ಜೀವಿತದಲ್ಲಿ ತನ್ನ ಅಣ್ಣನಿಂದ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಓಡಿ ಹೋಗುತ್ತಿರುವಂತಹ ಸಮಯದಲ್ಲಿ ಆ ಒಂದು ರಾತ್ರಿಯಲ್ಲಿ ದೇವರನ್ನು ಭೇಟಿ ಮಾಡಿದನು. Oh, it's a time to encounter God, my dear friend. ಈ ಒಂದು ಸಮಯದಲ್ಲಿಯೇ ದೇವರನ್ನು ಭೇಟಿ ಮಾಡುವಂತ ಸಮಯವಾಗಿದೆ. God is, through wilderness experience, through ups and downs in your life, God is trying to teach you and humble you down. ನಮ್ಮ ಅರಣ್ಯದ ಮಾರ್ಗದ ಅನುಭವದಲ್ಲಿ ನಾವು ಕೊರಕಲ ಭೂಮಿಯಲ್ಲಿ ನಡೆದು ಹೋಗುವಾಗ, ಹಳ್ಳ ಕೊಳ್ಳಗಳು ತುಂಬಿರುವಂತ ಮಾರ್ಗದಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ದೇವರು ನಮಗೆ ಒಂದು ಕಾರ್ಯವನ್ನು ಆತನು ತಿಳಿಸುವಂತವನಾಗಿದ್ದಾನೆ, ನಮಗೆ ಪಾಠ ಕಲಿಸುವಂತವನಾಗಿದ್ದಾನೆ. ಮಾತ್ರವಲ್ಲದೆ ನಾವು ತಾಳ್ಮೆಯಿಂದ ಇರಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. It is a time to mold you properly, my dear friend. When God makes the pot in his hand, my dear friend, there are stones, there are unwanted things in that pot. It cannot shape it properly. All is a time to pull out all those things and make a beautiful pot. ಕುಂಬಾರನು ಪಾತ್ರೆಯನ್ನು ಮಾಡುವಂತ ಸಮಯದಲ್ಲಿ ಆ ಒಂದು ಮಣ್ಣಿನಲ್ಲಿ ಯಾವುದೇ ಕೆಟ್ಟ ಕಲ್ಮಶಗಳು, ಕಲ್ಲುಗಳು ಕಾಣಲ್ಪಡಬಾರದೆಂಬುದಾಗಿ ಹೇಳಿ ಅದನ್ನು ತೆಗೆದು ಹಾಕಿ ಮತ್ತೆ ರೂಪಿಸುವಂತ ರೀತಿಯಲ್ಲಿ ದೇವರು ನೀನು ಅರಣ್ಯ ಮಾರ್ಗದಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ನಿನ್ನನ್ನು ಮತ್ತೆ ಆತನು ಒಳ್ಳೆಯ ಪಾತ್ರೆಯಾಗಿ ರೂಪಿಸುವುದಕ್ಕೆ ಪ್ರಯತ್ನಿಸುವಂತವನಾಗಿ, to remove arrogance from your heart, to humble you, so that you will know that God is the one who leads you. ನಿನ್ನ ಜೀವಿತದಲ್ಲಿ ಕಾಣಲ್ಪಡುವಂತ ಆ ಒಂದು ಅಹಂಭಾವವನ್ನು ತೆಗೆದುಹಾಕಿ, ನಿನ್ನ ಜೀವಿತದಲ್ಲಿ ಕಾಣಲ್ಪಡುವಂತ ಎಲ್ಲಾ ಕೆಟ್ಟ ಗುಣಗಳನ್ನು ತೆಗೆದುಹಾಕಿ ನೀನು ದೇವರಿಗೆ ತಲೆ ತಗ್ಗಿಸಿಕೊಂಡು ನಿನ್ನನ್ನು ನಡೆಸುವಾತನು ದೇವರು ಮಾತ್ರವೇ, ನಿನ್ನಿಂದ ಏನು ಸಾಧ್ಯವಿಲ್ಲ ಎಂಬುದಾಗಿ ತಿಳಿಸುವುದಕ್ಕಾಗಿ ಆತನು ಅರಣ್ಯ ಮಾರ್ಗದಲ್ಲಿ ನಿನ್ನ ಸಂಗಡ ಇದ್ದು ನಿನಗೆ ಪಾಠ ಕಲಿಸುವಂತವನಾಗಿದ್ದಾನೆ. Deuteronomy chapter 8 verse 2 says, and you shall remember the Lord God who led you all the way for 40 years in the wilderness to humble you and test you, to know what was in your heart, whether you would keep his commandments or not. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. 8:2 Deuteronomy.
8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. Hallelujah. Hallelujah. Oh, you may like to, my dear friends, stay in the cities, in urban areas, with your air-conditioned car, with a beautiful dining table, with all kind of food. But in desert, my dear friend, in wilderness, in ups and downs, in a rough ground, you may not have food to eat. You may have to look for food, like Elijah, look for the food. The crow came and put his meals every day. ಪ್ರೀತಿಯುಳ್ಳ ದೇವಜನರೇ, ಅರಣ್ಯದ ಮಾರ್ಗದಲ್ಲಿ ಅಂದರೆ ನಾವು ಚೆನ್ನಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡುವಂತ ಸಮಯದಲ್ಲಿ ಎಲ್ಲ ಸೌಕರ್ಯಗಳು, ಎಲ್ಲಾ ವಿಧವಾದಂತ ನಮಗೆ ಬೇಕಾಗಿರುವಂತ ಕಾರ್ಯಗಳು ಇರುವಂತ ಸಮಯದಲ್ಲೆಲ್ಲ ನಾವು ಅರಣ್ಯದ ಮಾರ್ಗದಲ್ಲಿ ನಡೆದು ಹೋಗುವಾಗ ನಮಗೆ ಉಣ್ಣುವುದಕ್ಕೆ ಆಹಾರವೂ ಸಹ ಇಲ್ಲದೆ ಇರುವಂತ ಸಮಯದಲ್ಲಿ ಎಲಿಯನು ಯಾವ ರೀತಿಯಾಗಿ ತನ್ನ ಜೀವಿತದಲ್ಲಿ ಆಹಾರಕ್ಕಾಗಿ ಒಂದು ಕಾಗೆಯನ್ನು ಎದುರು ನೋಡ್ತಾ ಇದ್ದನೋ ಆ ರೀತಿಯಾಗಿ ಇರುವಂತ ಸಮಯದಲ್ಲಿ ಕಾಗೆಯು ಬಂದು ಆತನಿಗೆ ಆಹಾರವನ್ನು ಕೊಟ್ಟಂತ ರೀತಿಯಲ್ಲಿ ದೇವರು ನಮಗೆ ಅರಣ್ಯದ ಮಾರ್ಗದಲ್ಲಿ ಪಾಠ ಕಲಿಸುವಂತವನಾಗಿದ್ದಾನೆ. Oh, when you make your way in the wilderness for God, my dear friend, you do not lack anything in this world. Elijah obeyed God, made way for a God. The crow came and fed him day and day out. ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾವು ಅರಣ್ಯದ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ರೂ ಸರಿ, ನಾವು ದೇವರಿಗೆ ಮಾರ್ಗವನ್ನು ಉಂಟು ಮಾಡುವಾಗ ಆತನು ನಾವು ಯಾವುದೇ ರೀತಿಯಿಂದ ಕೊರತೆಯಿಂದ ಇರುವುದಕ್ಕೆ ಬಿಟ್ಟು ಬಿಡುವುದೇ ಇಲ್ಲ. ಎಲಿಯನು ಸಹ ತಾನು ಅರಣ್ಯದ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದನು, ಆದರೂ ದೇವರಿಗಾಗಿ ಮಾರ್ಗವನ್ನು ಉಂಟು ಮಾಡಿದನು. ಆಗ ಆತನಿಗೆ ಯಾವುದೇ ಕೊರತೆ ಇಲ್ಲದಂತೆ ದೇವರು ಆತನು ಒಂದು ಕಾಗೆಯ ಮುಖಾಂತರವಾಗಿ ಪೋಷಿಸಿದ್ದನ್ನು ನಾವು ಕಾಣುತ್ತೇವೆ. The people of Israel murmured against Moses and God, saying that we don't get our food. They were thinking of going back to Egypt, my dear friend. They want to again join with Egypt, but God wants you to get separated from Egypt, to rely only upon God for all your requirements. ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆದು ತಂದ ನಂತರವೂ ಸಹ ಅವರು ಅರಣ್ಯದ ಮಾರ್ಗದಲ್ಲಿ ಸಂಚರಿಸುವಾಗ ಉಣ್ಣುವುದಕ್ಕೆ ಆಹಾರಕ್ಕಾಗಿಯೂ ಕುಡಿಯುವುದಕ್ಕೆ ನೀರಿಗಾಗಿಯೂ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿ ದೇವರಿಗೆ ವಿರುದ್ಧವಾಗಿ ಮಾತನಾಡಿದರು. ಮಾತ್ರವಲ್ಲದೆ ಅವರು ಐಗುಪ್ತ ದೇಶಕ್ಕೆ ಮತ್ತೆ ಹಿಂತಿರುಗಿ ಹೋಗಬೇಕು, ಅಲ್ಲಿಯೇ ನಾವು ಸಾಯುತ್ತೇವೆ, ಅಲ್ಲಿಯೇ ಜೀವನವನ್ನು ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ಅವರು ಬಯಸಿದರು. ಆದರೂ ಸಹ ದೇವರು ತಾನು ಆರಿಸಿಕೊಂಡಂತ ಜನರನ್ನು ಆ ಐಗುಪ್ತ ದೇಶದಿಂದ ಹೊರಗೆ ತಂದು ಅವರನ್ನು ಬಿಡಿಸಿ ಅವರಿಂದ ಬೇರ್ಪಡಿಸಿ ನಡೆಸುವುದನ್ನು ನಾವು ಕಾಣುತ್ತೇವೆ. Oh, among the people of Israel in the wilderness, there was a person by name Moses. ಆ ಒಂದು ಇಸ್ರಾಯೇಲ್ ಜನರ ಮಧ್ಯದಲ್ಲಿಯೂ ಸಹ ಮೋಶೆ ಎನ್ನುವಂತ ಒಬ್ಬ ವ್ಯಕ್ತಿಯು ಕಾಣಲ್ಪಡುತ್ತಾನೆ. He made a way to God. ಆತನು ಮಾರ್ಗವನ್ನು ದೇವರಿಗಾಗಿ ಉಂಟು When ಮಾಡ್ತಾನೆ. people were murmuring, ಅಲ್ಲಿ ಜನರು ಗುಣಗುಟ್ಟುತ್ತಾ ಇದ್ದರು. this man went to God and he made a way. He prayed to God. ಈ ಮನುಷ್ಯನು ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುತ್ತಾನೆ. Deuteronomy chapter 8 verse 15 and 16 says, Deuteronomy chapter 8 verse 15 to 16 says, Lord your God who led you through the great and terrible wilderness in which there were fiery serpents. They brought water for you out of the flinty rock, who fed you in the wilderness with the manna, which your fathers did not know. And he might humble you, that he might test you, to do you good in the end. God has a purpose for prosperity, not for destruction.
ಅದೇ ಅಧ್ಯಾಯದ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 15-16ನೇ ವಾಕ್ಯದಲ್ಲಿ ಮೋಶೆಯು ಹೇಳುವಂತ ಈ ಒಂದು ಮಾತನ್ನು ಗಮನಿಸಿ ನೋಡಿರಿ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷ ಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮಹಾರಣ್ಯವನ್ನು ನೀರು ಬತ್ತಿ ಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿ ಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ದೇವರು ನಿಮ್ಮನ್ನು ಎಂಥ ಮಾರ್ಗದಲ್ಲಿಯೂ ಸಹ ಆತನು ನಿಮಗೆ ಬೇಕಾಗಿರುವುದನ್ನು ಕೊಟ್ಟು ಪೋಷಿಸಿ ನಡೆಸುವಂತವನಾಗಿದ್ದಾನೆ. Oh, my dear friend, when you pass through desert, wilderness, ups and downs and rough terrain, it is not the time to die. It is not the time to die. It is a time to make a way for your God so that you receive your water, you receive your manna. ನೀನು ಕೊರಕಲಾದ ಮಾರ್ಗದಲ್ಲಿಯೂ ನಿನಗೆ ಇಷ್ಟವಿಲ್ಲದೆ ಇರುವಂತ ಮಲೆನಾಡು ಸೀಮೆಯಲ್ಲಿಯೂ ಇಲ್ಲವೇ ಅಲ್ಲಿ ಹಳ್ಳ ಕೊಳ್ಳಗಳು ತುಂಬಿರುವಂತ ಅರಣ್ಯ ಮಾರ್ಗದಲ್ಲಿ ಮರುಭೂಮಿಯಲ್ಲಿ ನಡೆದು ಹೋಗುವಂತ ಸಮಯದಲ್ಲಿ ಗುಣಗುಟ್ಟಬೇಡ. ಇದು ನನ್ನ ಜೀವಿತ ಮುಗಿದು ಹೋಯಿತು, ಇನ್ನು ಮುಂದಕ್ಕೆ ನಾನು ಮೇಲಕ್ಕೆ ಏಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಳ್ಳಬೇಡ. ಇದೇ ಸಮಯದಲ್ಲಿ ನೀನು ದೇವರಿಗಾಗಿ ಮಾರ್ಗವನ್ನು ಸಿದ್ಧ ಮಾಡು. You get your chicken, my dear friend, there in the wilderness. ನೀನು ಅರಣ್ಯದಲ್ಲಿ ನಿನಗೆ ಬೇಕಾಗಿರುವಂತ ಉತ್ತಮವಾದಂತ ಆಹಾರವು ದೊರೆಯುತ್ತದೆ. You may be looking for some food, but God gives you chicken. ನೀನು ಒಂದು ವೇಳೆ ಸಾಧಾರಣವಾದಂತ ಆಹಾರಕ್ಕಾಗಿ ಎದುರು ನೋಡೋದು ಬರ್ತಾ ಇರಬಹುದು, ಆದ್ರೆ ನಿನಗೆ ಇಷ್ಟವಿರುವಂತ ರಸದೂಟವನ್ನು ಕೊಡ್ತಾನೆ. The people who looked into God will never thirst, never hunger in their lives. ದೇವರನ್ನು ನೋಡಿದಂತ ಮುಖಗಳು ಎಂದಿಗೂ ನಾಚಿಕೆಗೀಡಾಗಲಿಲ್ಲ, ಅವರು ಎಂದಿಗೂ ಹಸಿದು ಬಾಯಾರಲಿಲ್ಲ. Hallelujah. Hallelujah. But the people were not making a way. They do not want to get separated from Egypt. All the time thinking, going back to Egypt. In our lives, we are doing the same thing. We always think of going back, doing certain things, compromise with the world, try to do this and that thing for our life. My dear friend, no. When you pass through wilderness, when you pass through desert, when you pass through the rough terrain in your lives, my dear friend, it's a time to encounter with God. ಐಗುಪ್ತ ದೇಶದ ಜನರನ್ನು ಸಹ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದ ಜನರಿಂದ ದೇವರು ಬೇರ್ಪಡಿಸಿ ಕರೆದುಕೊಂಡು ಬಂದ ನಂತರವೂ ಸಹ ಅರಣ್ಯ ಮಾರ್ಗದಲ್ಲಿ ಅವರು ಮತ್ತೆ ಮತ್ತೆ ಐಗುಪ್ತ ದೇಶವನ್ನೇ ಕುರಿತಾಗಿ ಯೋಚಿಸುತ್ತಾ ಇದ್ದರು. ಆ ಒಂದು ಕಾರ್ಯಗಳೇ ಚೆನ್ನಾಗಿತ್ತು, ಅಲ್ಲಿಗೆ ಹೋಗಬೇಕೆಂಬುದಾಗಿ ಬಯಸುತ್ತಾ ಇದ್ದರು. ಆದರೂ ಸಹ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿಯೂ ನಾವು ಅರಣ್ಯ ಮಾರ್ಗದಲ್ಲಿ ಮರುಭೂಮಿಯಲ್ಲಿ ಕೊರಕಲಾದ ನೆಲದಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ನಾವು ಚಿಂತಿಸದೆ ನನ್ನ ಜೀವನ ಮುಗಿಯಿತು, ನಾನು ಅಲ್ಲೇ ಇದ್ದರೆ ಚೆನ್ನಾಗಿತ್ತು, ನನ್ನ ಜೀವನ ಅಲ್ಲೇ ಚೆನ್ನಾಗಿತ್ತು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಈ ಒಂದು ಸಮಯದಲ್ಲಿಯೇ ದೇವರು ನಿನ್ನನ್ನು ಭೇಟಿ ಮಾಡುವಂತ ಸಮಯವಾಗಿ ಕಾಣಲ್ಪಡ್ತಾ ಇದೆ. ಆದ್ದರಿಂದ ನೀನು ಆತನಿಗಾಗಿ ರಾಜಮಾರ್ಗವನ್ನು ಸಿದ್ಧ ಮಾಡು. Hallelujah. Amen. You may be seeing wilderness, my dear friend. In our lives, we see the suffering, pains, and all that. But at the same time, remember, the eyes of your Lord God is upon you all the time to protect you, to provide everything. Like a pillar of cloud in the daytime and pillar of light at the night time, protecting you from all the evils of this world, providing all your meals, everyday meals. And then whatever you require, God has provided them. Everything God has protected. That's what Bible says. Word of God says in Deuteronomy chapter 1 verse 31. In Deuteronomy chapter 1 verse 31, we may be thinking that we are passing through the wilderness, desert experience, we are suffering. But God says, in the wilderness where you saw how the Lord God carried you as a man carries his son.
My dear friend, actually, when you make a way for God, it is not you pass through the wilderness. It is your God is passing through the wilderness, carrying you upon his shoulder. ಆಮೇಲೆ ನಿಮ್ಮ ಜೀವಿತದಲ್ಲಿ ನೀವು ದೇವರು ನಿಮ್ಮನ್ನು ಬೇರ್ಪಡಿಸಿದ ನಂತರ ನಿಮ್ಮ ಪ್ರಯಾಣದಲ್ಲಿ ಅಡವಿಯ ಮಾರ್ಗದಲ್ಲಿ ರಾಜಮಾರ್ಗವನ್ನು ದೇವರಿಗೆ ಸಿದ್ಧ ಮಾಡಿದ ನಂತರ ಆ ಒಂದು ಮಾರ್ಗದಲ್ಲಿ ನಾನೇ ಹಾದು ಹೋಗುತ್ತಾ ಇದ್ದೇನೆ, ನಾನೇ ಎಲ್ಲ ಕಷ್ಟವನ್ನು ಅನುಭವಿಸುತ್ತಾ ಇದ್ದೇನೆ ಎಂಬುದಾಗಿ ತಿಳಿದುಕೊಳ್ಳಬೇಡ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ, ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದೆನು. ಹಾಗಾದರೆ ದೇವರು ನಿಮ್ಮನ್ನು ಹಾಗೆ ಬಿಟ್ಟು ಬಿಡುವುದಿಲ್ಲ, ಆತನು ನಿಮ್ಮನ್ನು ಹೊತ್ತುಕೊಂಡು ನಡೆಯುವತನಾಗಿದ್ದಾನೆ. So the wilderness time is a time that you separate from Egypt. Completely separate yourself from Egypt. All the worldly things, lustful things, pride, eyes, arrogance, the worldly attitudes, you get separated. It's the time to get separated. ಈ ಒಂದು ಅರಣ್ಯದ ಮಾರ್ಗದಲ್ಲಿಯೇ ನಿನ್ನಲ್ಲಿ ಕಾಣಲ್ಪಡುವಂತ ಆ ಅಹಂಭಾವದ ಗುಣಗಳು, ಹಳೆಯ ಚಟಗಳು, ಎಲ್ಲಾ ವಿಧವಾದಂತಹ ಹವ್ಯಾಸಗಳು ನನ್ನಿಂದಲೇ ಸಾಧ್ಯ ಎಂಬುದಾಗಿ ನೀನು ಹೇಳಿಕೊಳ್ಳುತ್ತಿರುವಂತ ಪ್ರತಿಯೊಂದು ಕಾರ್ಯವು ನಿನ್ನಿಂದ ಹೋಗಿ ನಿನ್ನನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕಾದಂತ ಒಂದು ಸಮಯವಾಗಿ ಕಾಣಲ್ಪಡುತ್ತದೆ. And it is a time to humble yourself. The proud eyes, you may say, oh, everything I have only done it. My dear friend, nothing you can do. God wants to teach you that through God only you can do everything. Without God you are nothing. ಅಹಂಭಾವದಿಂದ ಒಂದು ವೇಳೆ ನಾನು ನನ್ನ ಜೀವಿತದಲ್ಲಿ ಎಲ್ಲವನ್ನು ಮಾಡುತ್ತಾ ಇದ್ದೇನೆ ಎಂಬುದಾಗಿ ಇಂದಿನವರೆಗೂ ನೀನು ತಿಳಿದುಕೊಳ್ಳುತ್ತಾ ಇರಬಹುದು. ಆದರೆ ಪ್ರೀತಿಯುಳ್ಳ ದೇವಜನರೇ, ಅಡವಿಯ ಮಾರ್ಗದಲ್ಲಿ ಹಾದು ಹೋಗುತ್ತಿರುವಂತಹ ಸಮಯದಲ್ಲಿ ನೀನು ಒಂದನ್ನು ಮಾತ್ರ ಚೆನ್ನಾಗಿ ತಿಳಿದುಕೊಳ್ಳಬೇಕು, ನಿನ್ನ ಜೀವಿತದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಕಾರ್ಯವನ್ನು ನಿನಗಾಗಿ ದೇವರು ಮಾಡುತ್ತಾ ಇದ್ದಾನೆ. ನಿನ್ನಿಂದ ಏನು ಸಾಧ್ಯವಿಲ್ಲ ಎಂಬುದಾಗಿ ಆತನ ಮುಂದೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳಬೇಕಾಗಿದೆ. The third one, it is a time to meet with God, to encounter God and take his blessing. You can speak with God. Moses spoke to God in the wilderness. ಈ ಒಂದು ಸಮಯದಲ್ಲಿಯೇ ನಾವು ದೇವರೊಂದಿಗೆ ಮಾತನಾಡುವಂತ ಸಮಯವಾಗಿ ಕಾಣಲ್ಪಡುತ್ತದೆ. ಆತನನ್ನು ಭೇಟಿ ಮಾಡುವಂತ, ಸಂಧಿಸುವಂತ ಸಮಯವಾಗಿದೆ. ಮೋಶೆಯು ಸಹ ಅರಣ್ಯದಲ್ಲಿಯೇ ದೇವರನ್ನು ಸಂಧಿಸಿದನು. Oh, it is a time to receive blessings from God. Moses went up the hill and stayed 40 days to receive God's word. ಅಲ್ಲಿ ಮೋಶೆಯು ಸಹ 40 ದಿವಸಗಳು ಹೋಗಿ ದೇವರ ಬೆಟ್ಟದಲ್ಲಿ ಕಾಯುತ್ತಾ ಇದ್ದು ದೇವರ ವಾಕ್ಯಗಳನ್ನು ಪಡೆದುಕೊಂಡು ಬರ್ತಾನೆ. Our Lord and Savior Jesus Christ, he was in wilderness for 40 days. And ಯೇಸು ಕ್ರಿಸ್ತನು ಸಹ 40 ದಿನಗಳು ಅರಣ್ಯದಲ್ಲಿ ಕಾಣಲ್ಪಟ್ಟನು. And received his work, salvation work. After receiving God's blessings, he started his ministry. ಅದರ ನಂತರವೇ ಆತನಿಗೆ ಕೊಡಲ್ಪಟ್ಟಿರುವಂತ ಆ ಸೇವೆಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡ ನಂತರ ತನ್ನ ಸೇವೆಯನ್ನು ಪ್ರಾರಂಭಿಸುತ್ತಾನೆ. Hallelujah. Hallelujah. It is a time to rely on God, surrendering completely and knowing God is all in your life. ಈ ಒಂದು ಸಮಯದಲ್ಲಿಯೇ ಸಂಪೂರ್ಣವಾಗಿ ನಮ್ಮನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ದೇವರೇ ನಮ್ಮ ಜೀವಿತದಲ್ಲಿ ಎಲ್ಲವೂ ಆಗಿ ಕಾಣಲ್ಪಡುತ್ತಾನೆ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಳ್ಳುವಂತ ಸಮಯವಾಗಿದೆ. It is not that maybe you passing through uncomfortable life. You are oppressed every side. My dear friend, don't run away. It is a time to make your way in the wilderness, in the desert, in the hills, in the valleys, in the rough terrains, to God, to encounter, to talk with him, to speak with him, and filled with his power, enlighten yourself and enlarge yourself and empower yourself.
ಪ್ರೀತಿಯುಳ್ಳ ದೇವಜನರೇ, ಕೊರಕಲಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇನೆ. ಇದು ಬಹಳ ಕಷ್ಟಕರವಾದಂತಹ ಮಾರ್ಗ. ನದು ಸಮವಾದ ನೆಲವಿಲ್ಲ. ನಾನು ಅಡವಿಯಲ್ಲಿದ್ದೇನೆ, ಮರುಭೂಮಿಯಲ್ಲಿದ್ದೇನೆ. ನನಗೆ ಯಾವುದೇ ಸೌಕರ್ಯವಿಲ್ಲ. ಇದರಿಂದ ಓಡಿ ಹೋಗುತ್ತೇನೆ ಎಂಬುದಾಗಿ ನೀನು ಹೇಳಿಕೊಂಡಿರಬೇಡ. ದೇವರಿಗಾಗಿ ಮಾರ್ಗವನ್ನು ಸಿದ್ಧ ಮಾಡು. ದೇವರ ಮೇಲೆ ನೀನು ಸಂಪೂರ್ಣವಾಗಿ ಆತುಕೊಳ್ಳುವಂತ ಸಮಯದಲ್ಲಿ ಆತನು ನಿನಗಾಗಿ ಎಲ್ಲ ಕಾರ್ಯಗಳನ್ನು ಮಾಡಿ ನಿನಗೆ ಅರಣ್ಯದಲ್ಲಿಯೂ ಸಹ ಬೇಕಾಗಿರುವಂತ ಎಲ್ಲಾ ವಿಧವಾದಂತ ಕಾರ್ಯಗಳನ್ನು ಒದಗಿಸುವಾತನಾಗಿ ಕಾಣಲ್ಪಡುತ್ತಾನೆ. Oh, you see the life of Jacob. ಯಾಕೋಬನ ಜೀವಿತವನ್ನು ಗಮನಿಸಿ ನೋಡಬಹುದು. You see the life of Joseph. ಯೋಸೇಫನ ಜೀವಿತವನ್ನು ಗಮನಿಸಿ ನೋಡಬಹುದು. They passed through all these things. ಅವರು ಈ ಎಲ್ಲಾ ಕಾರ್ಯಗಳನ್ನು ಹಾದು ಹೋದರು. But they encountered God during that time. ಆ ಎಲ್ಲಾ ಸಮಯಗಳಲ್ಲಿಯೂ ಅವರು ದೇವರನ್ನು ಸಂಧಿಸಿದರು. In the wilderness they made a highway for God. ಆ ಒಂದು ಅರಣ್ಯ ಮಾರ್ಗದಲ್ಲಿ ಅವರು ದೇವರಿಗಾಗಿ ರಾಜ್ಯ ಮಾರ್ಗವನ್ನು ಸಿದ್ಧ ಮಾಡಿದರು. Oh my dear friend, whichever place, wherever you are, whether you are on the hills or down the valleys, whether you are up in your life enjoying everything or down in your life everything gone, but make a way for God. ಪ್ರೀತಿಯುಳ್ಳ ದೇವಜನರೇ, ನೀವು ನಿಮ್ಮ ಜೀವಿತದಲ್ಲಿ ಎಲ್ಲಾ ಸುಖದ ಸುಪ್ಪತ್ತಿಗೆಯಲ್ಲಿ ಸಂತೋಷವುಳ್ಳವರಾಗಿ ಕಾಣಲ್ಪಡ್ತಾ ಇರಬಹುದು. ಬೆಟ್ಟದ ಒಂದು ರೀತಿಯಲ್ಲಿ, ಅಂದರೆ ಮೇಲಕ್ಕೆ ಹಾರುತ್ತಾ ಇರಬಹುದು. ಇನ್ನು ಕೆಲವರು ಕಣಿವೆಯ ಮಾರ್ಗದಲ್ಲಿ, ಹಳ್ಳ ಕೊಳ್ಳದ ಜೀವಿತದಲ್ಲಿ ನನ್ನ ಜೀವಿತ ಇನ್ನು ಮುಂದಕ್ಕೆ ಹೇಗಿರುತ್ತದೋ ಎನ್ನುವಂತ ಪ್ರಶ್ನೆಯಿಂದ ಜೀವಿಸುತ್ತಾ ಇರಬಹುದು. ಆದರೂ ಸಹ ನಿಮ್ಮೆಲ್ಲರಿಗೂ ಹೇಳುವಂತ ಮಾತು, ನೀವು ದೇವರಿಗಾಗಿ ராஜமார்கವನ್ನು சித்த ಮಾಡಿರಿ. யாக்கோபை போல் போகும் பாதையில் பொழுது பட்டு ராவிலீருள் வந்து மூடிட. When Jacob was journeying, all of a sudden it was a night for him. He was running away from his parents. Now no protection, no food, no future. He was running away. ಯಾಕೋಬನು ತನ್ನ ಅಣ್ಣನಿಗೆ ಪ್ರಾಣ ಭಯದಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವಂತಹ ಸಮಯದಲ್ಲಿ ಆತನಿಗೆ ಸುರಕ್ಷತೆಯನ್ನು ಕೊಡುವುದಕ್ಕೆ ತಂದೆ ತಾಯಿಗಳು ಇಲ್ಲ, ಉಣ್ಣುವುದಕ್ಕೆ ಆಹಾರವಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ಓಡುತ್ತಿರುವಂತಹ ಸಮಯದಲ್ಲಿ ಕತ್ತಲೆಯು ಅವನನ್ನು ಆವರಿಸಿಕೊಳ್ಳುತ್ತದೆ. யாக்கோபை போல் போகும் பாதையில் பொழுது பட்டு ராவிலீருள் வந்து மூடிட. தூக்கத்தால் நான் கல்லில் சாய்ந்து தூங்கினாலோ என் கனாவில். தூக்கத்தால் நான் கல்லில் சாய்ந்து தூங்கினாலோ என் கனாவில். நோக்கி உம்மை கீட்டி சேர்வேன் வாக்கடங்கா வல்லநாதா. நான் தூக்கம், சோர்வு, டயர்டு, worn out, just lying down. தூக்கத்துல விட பாருங்க, ரொம்ப டயர்ட் ஆகி ஐயோ முடியாது சோர்ந்து போய், when he was just almost dying state, no food, nothing. So he was just lying down tired. Even in his dreams, my dear friend, Jacob connecting with God. Jacob made a highway. தூக்கத்தால் நான் கல்லில் சாய்ந்து தூங்கினாலோ என் கனவில். தேவே ஓமை கீட்டி சேர்வேன் வாக்கடங்கா வல்லநாதா. A God who gives you promise in his dreams. நம்ம நிறைய பேர் பார்த்திருப்போம், நம்மளால தூக்கம் கூட வராது. When we are just sleeping, you don't get even sleep. That time we start, I don't know how many people have the experience, you start communicating with God. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯಾಕೋಬನು ತಾನು ಪ್ರಾಣಕ್ಕಾಗಿ ಓಡುತ್ತಿರುವಂತಹ ಸಮಯದಲ್ಲಿ, ಭಯದಲ್ಲಿ ತುಂಬಿರುವಂತಹ ಸಮಯದಲ್ಲಿ, ಅವನನ್ನು ಸುತ್ತಲೂ ಕತ್ತಲು ಆವರಿಸಿರುವಾಗ ಅವನು ರಾತ್ರಿಯಲ್ಲಿ ಆಯಾಸಗೊಂಡು
ಕಲ್ಲಿಗೆ ಒರಗಿಕೊಂಡು ಮಲಗುವಂತ ಸಮಯದಲ್ಲಿ ಆ ಒಂದು ರಾತ್ರಿಯಲ್ಲಿ ಕನಸಿನಲ್ಲಿಯೂ ಸಹ ಆತನು ದೇವರ ಸಂಗಡ ಸಂಪರ್ಕವನ್ನು ಇಟ್ಟುಕೊಂಡಿದ್ದನು. ಹಾಗಾದರೆ ಆತನು ಅರಣ್ಯ ಮಾರ್ಗದಲ್ಲಿಯೂ ದೇವರಿಗಾಗಿ ರಾಜ್ಯ ಮಾರ್ಗವನ್ನು ಉಂಟು ಮಾಡಿದನು. ಯಾಕೆಂದರೆ ಆತನು ವಾಗ್ದಾನ ಮಾಡಿದಂತ ದೇವರನ್ನು ಹುಡುಕುತ್ತಾ ಇರುವುದನ್ನು ನಾವು ಕಾಣುತ್ತೇವೆ. Sir, in that tired moment, Jacob was just making a big highway from earth to heaven. ಆಯಾಸಗೊಂಡಂತ ಆ ಒಂದು ಸಮಯದಲ್ಲಿಯೂ ಸಹ ಯಾಕೋಬನು ಈ ಒಂದು ಭೂಮಿಯಿಂದ ಪರಲೋಕಕ್ಕೆ ರಾಜಮಾರ್ಗವನ್ನು ಉಂಟು ಮಾಡಿದನು. பரத்துக்கேறும் படிகள் போலவே என் பாதை தோன்ற பண்ணுமையா எந்தன் தேவனே, கிருபையாக நீரெனக்கு தருவதெல்லாம் உமதண்டை அருமையாயே நை அழைத்து அன்பின் தூதனாக செய்யும் தேவனே, நான் உமதண்டையில் இன்னோ நெருங்கி சேர்வதே நாவல் பூமியில். ஒரே ஒரு வாஞ்சை, this is only one desire, Lord, I want to be closer and closer to thee. ದೇವರೇ, ನನಗಿರುವಂತ ಆಸೆ ಒಂದೇ ಒಂದು, ನಾನು ನಿನಗೆ ಹತ್ತಿರವಾಗಿರಬೇಕು. காலையில early morning Jacob gets up. Oh, then he made a highway for God. So the angels coming down and the angels taking the messages from Jacob to God. You see this highway he has made. நித்திரை என்று விழித்து காலை எழுந்து கர்த்தாவே நான் உம்மை போற்றுவேன். காலையில எழுந்துக்கிறான். early morning gets up. You see this, how it's a wilderness experience of Jacob. What he does is early morning he gets up. In night time he dreams of God, and early morning when he gets up he makes praises to God. He says, நித்திரையின்று விழித்து காலை எழுந்து கர்த்தாவே நான் உம்மை போற்றுவேன். இத்தரையில் உந்தன் வீடா ஏன் துயர்கள் நாட்டுவேனே, எந்தன் துன்பத்தின் வழியாய் இன்னும் உம்மை கிட்டி சேர்வே. என் துன்பத்தின் மூலமாக, with all my suffering and pain, my dear God, I come closer to thee. ಎಲೆ ಯಾಕೋಬನು ಹೇಳುವಂತ ಮಾತು, ದೇವರೇ, ನಾನು ನಿದ್ದೆಯಿಂದ ಎದ್ದಾಗಲೂ ಸಹ ನಿನ್ನನ್ನೇ ಸ್ತುತಿಸುತ್ತಾ ಇರುವೆನು. ಆ ಒಂದು ಸಮಯದಲ್ಲಿಯೂ ನಾನು ನಿನಗೋಸ್ಕರ ಮಾರ್ಗವನ್ನು ಉಂಟು ಮಾಡುವೆನು. Okay, when you are suffering, you strike God, cry to God, saying that, Lord, please help me and all that. When you are flying high, my dear friend, ನೀವು ನೋವಿನಲ್ಲಿಯೂ ದುಃಖದಲ್ಲಿಯೂ ಇರುವಾಗ ದೇವರೇ ನನಗೆ ಸಹಾಯ ಮಾಡು ಎಂಬುದಾಗಿ ಮೊರೆಯಿಡುತ್ತೇವೆ. ಆದರೆ ಮೇಲಕ್ಕೆ ಹಾರುವಾಗ ஆனந்தமாய் சேட்டை வீரித்து பரவசமாய் ஆகாயத்தில் ஏறி போயினோ. ஆனந்தமாக, when joyfully you are flying high in the sky, Lord, still that time also I'll make a way for you. ದೇವರೇ, ನಾನು ಸಂತೋಷವಾಗಿ ಆ ಒಂದು ಆನಂದದಲ್ಲಿ ಇರುವಂತ ಸಮಯದಲ್ಲಿಯೂ ನಿನಗೋಸ್ಕರ ನಾನು ಮಾರ್ಗವನ್ನು ಉಂಟು ಮಾಡುವೆನು. வானமண்டலங்கடந்து மேலே சென்றீடினோ, மகிழ்வுறு காலத்திலேயும் மறுவி உம்மை கிட்டி சேர்வேன். தேவனே, நான் உமதண்டையில் இன்னோ நெருங்கி சேர்வதே நாவல் பூமியில்.
whatever the time, whatever the place, whatever the situation, there are ups and downs, rough terrain, or is a wilderness, or desert, all the time, I will make a way for God. ನಾನು ಯಾವುದೇ ಮಾರ್ಗದಲ್ಲಿ ನನ್ನ ಜೀವಿತದಲ್ಲಿ ನಡೆದು ಹೋಗುತ್ತಾ ಇದ್ರೂ ಸರಿ, ಕಣಿವೆಯಲ್ಲಿದ್ದರೂ ಸರಿ, ಕತ್ತಲೆಯಲ್ಲಿದ್ದರೂ ಸರಿ, ಇಲ್ಲವೇ ಮೇಲಕ್ಕೆ ಹಾರುತ್ತಾ ಸಂತೋಷದಿಂದ ಇದ್ದರೂ ಸರಿ, ನಾನು ದೇವರಿಗಾಗಿ ಮಾರ್ಗವನ್ನು ಸಿದ್ಧ ಮಾಡುವೆನು. Hallelujah. Hallelujah. We may have all the problems in our lives, ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಇರಬಹುದು. but determine and say to God, in the wilderness today, Lord, I'll make a way, highway for you. ಆದರೂ ಸಹ ದೇವರೇ, ಈ ಒಂದು ಅರಣ್ಯ ಮಾರ್ಗದಲ್ಲಿಯೂ ನಾನು ನಿನಗೋಸ್ಕರ ರಾಜಮಾರ್ಗವನ್ನು ಉಂಟು ಮಾಡುವೆನು. I know the purpose, Lord, you have on my life a purpose for not for destruction but for prosperity. ದೇವರೇ, ನನ್ನ ಜೀವಿತದಲ್ಲಿ ನೀನು ನನಗೋಸ್ಕರ ಇಟ್ಟಿರುವಂತ ತೀರ್ಮಾನವು ಗೊತ್ತು. ಆ ಒಂದು ತೀರ್ಮಾನವು ನಶಿಸುವುದಕ್ಕಲ್ಲ, ನನ್ನನ್ನು ಉದ್ಧರಿಸುವುದಕ್ಕೆ. Oh, it is not the wilderness, you look at it. It is a Palestine, where the land of milk and honey. ನೀನು ನೋಡ್ತಾ ಇರುವಂತ ಮರುಭೂಮಿಯಲ್ಲ, ಅದು ಪಾಲಸ್ತೀನ ದೇಶದಲ್ಲಿ ಕಾಣಲ್ಪಡುವಂತ ಹಾಲು ಜೇನು ಹರಿಯುವಂತ ದೇಶವು. Oh, be assured, my dear friends, when God calls you out of Egypt, He has a purpose to take you to Palestine. ನಿನ್ನನ್ನು ದೇವರು ಆ ಒಂದು ಐಗುಪ್ತ ದೇಶದಿಂದ ಹೊರಗೆ ಕರೆತರುವಂತ ಸಮಯದಲ್ಲಿ, ನಿನ್ನನ್ನು ಅವರಿಂದ ಬೇರ್ಪಡಿಸುವಂತ ಸಮಯದಲ್ಲಿ, ನಿನಗೆ ದೇವರಲ್ಲಿ ನಿನಗೋಸ್ಕರ ಒಂದು ತೀರ್ಮಾನ ಉಂಟು ಎಂಬುದಾಗಿ ತಿಳಿದುಕೋ. ಅದು ನಿನ್ನನ್ನು ಹಾಲು ಜೇನು ಹರಿಯುವಂತ ಆ ಒಂದು ದೇಶಕ್ಕೆ ಕರೆದುಕೊಂಡು ಹೋಗುವನು. The end is what we are to look at. ನಾವು ನೋಡಬೇಕಾಗಿರುವಂತದ್ದು ಕೊನೆಯದಾಗಿ ಏನು ನಡೆಯುತ್ತದೋ ಅದನ್ನೇ. The road may be tough, a rough terrain, my dear friend. ಒಂದು ವೇಳೆ ನಡೆದು ಹೋಗುವಂತ ಮಾರ್ಗವು ಗಟ್ಟಿಯಾಗಿಯೂ ಕೊರಕಲಾಗಿಯೂ ಕಾಣಲ್ಪಡಬಹುದು. மாவலியே கோரமாக வன்சிலுவை மீதிலே நான் கோவை தொங்க நேரிடினோ ஆவலாயும் மண்டை சேர்வேன். Maybe I'm passing through a crucifixion in my life. ನನ್ನ ಜೀವಿತದಲ್ಲಿ ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಂತ ಆ ಒಂದು ಬಾಧೆ ಸಂಕಟದಲ್ಲಿ ಹಾದು ಹೋಗುತ್ತಾ ಇರಬಹುದು. It's not that I'm underestimating the pain and suffering you are going through. ನಿನ್ನ ಜೀವಿತದಲ್ಲಿ ನೀನು ಹಾದು ಹೋಗುತ್ತಿರುವಂತ ಆ ಒಂದು ಬಾಧೆಯನ್ನು ನಾನು ಕಡಿಮೆಯಾಗಿ ಎಣಿಸುತ್ತಾ ಇಲ್ಲ. But make highway, my dear friend. It is not a highway in the cities. It is not the highway in the urban areas. It is not the highway in a beautiful land. It is a highway in the wilderness. ಸಮವಾಗಿರುವಂತ ಸುಂದರವಾದಂತ, ಇಲ್ಲವೇ ಪಟ್ಟಣಗಳು ತುಂಬಿರುವಂತಹ ಆ ಒಂದು ದೇಶದಲ್ಲಿ, ಸ್ಥಳದಲ್ಲಿ ರಾಜಮಾರ್ಗ ಎಂಬುದಾಗಿ ಹೇಳುತ್ತಾ ಇಲ್ಲ. ಅರಣ್ಯದ ಮಾರ್ಗದಲ್ಲಿ ರಾಜಮಾರ್ಗವನ್ನು ಉಂಟು ಮಾಡಬೇಕು. தேவனே நானோ மதண்டையில் இன்னோ நெருங்கி சேர்வதே நாவல் பூமியில் மாவலியே கோரமாக வன்சிலுவை மீதிலே நான் கோவை தொங்க நேரிடினோ ஆவலாயும் மண்டை சேர்வேன். தேவனே நானோ மதண்டையில் இன்னோ நெருங்கி சேர்வதே நாவல் பூமியில். Make a highway for God in your life. ನಿಮ್ಮ ಜೀವಿತದಲ್ಲಿ ದೇವರಿಗಾಗಿ ರಾಜಮಾರ್ಗವನ್ನು ಉಂಟು ಮಾಡಿರಿ. Let's close down
and ನಾವು pray. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time that you given us, Lord, to look unto you even in our wilderness, in our desert time, in our rough time, in Lord, tough terrains, oh God, whatever the past we are passing through, whatever the pains, sufferings we are undergoing, Lord, in the midst of all these things, Lord, help us to make a way for you in our lives, oh God Jesus. Thank you, Lord, for the wonderful message that you given. Lord, you know there are many people in this church who are passing through every day pain, sufferings in their lives, ups and downs. Oh, how long I can go on withstanding this trouble? They may be, Lord, telling this. But Lord, thank you for the message you've given them. Oh, when you pass through the wilderness, when you pass through the desert, it's a time to encounter with your God, to speak with your God, to come closer to our God. Because, Lord, we know that you will carry us upon your shoulders in the wilderness time. Thank you, Lord. Bless your people. Redeem them. Lord, you have kept a land of milk and honey for us. Thank you for the wonderful promise that you're giving. Will help us, Lord, to march on towards that promise, oh God, holding on to the promise and relying upon you every day, Lord, and help us not to look back to the world, but to hold on to you. Yes, Lord, surrendering ourselves completely into your hand. Bless all your people. Whatever their wilderness experience, whatever their painful area they're passing through, I pray, oh God, help them to come out of it. Lord, help them to come out of it, oh Lord Jesus. Redeem them. Redeem your people. They are your people. Lord, you are their God. Help everyone. Bless your people. In Jesus' precious name I pray. Amen. Amen. Hallelujah. 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 Hallelujah.